ಪ್ರಭಾವ ಆಗಿದೆ. ಯೋಚನೆ ಮಾಡ್ಬೇಕು ನಾವೆಲ್ಲ. ನಮ್ಮ ಮಕ್ಕಳಿಗೆ ನಾವೇನ್ ಕೊಟ್ವಿ? ಇಂಥ ಒಂದು ಸದ್ಭಾವನೆಯಲ್ಲಿ ಕೆಲಸ ಮಾಡುವುದಲ್ಲ. ಬೇರೆ ಬೇರೆ ಊರಿಗೆ ಹೋದಾಗ ಇಂಥ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದೊಳಗ ಬಾಯಿ ತುಂಬ ಪಾನ್ ಪರಾಕ್ ಹಾಕೊಂಡು ಕೈಯಾಗ ಮೊಬೈಲ್ ಹಿಡ್ಕೊಂಡು ಅವೇ ಮಾತಾಡ್ತಾನ, ಅಕ್ಕೇನ್ ಹಂಗ ಇವೇನ್ ಹಿಂಗ ಅಂತ ಮಾತಾಡುವಂತ ಹುಡುಗರನ್ನ ಬೇರೆ ಊರಾಗ ನೋಡ್ತೀವಿ. ಆದ್ರೆ ಬೇರೆ ಊರಿಗೂ ಈ ಊರಿನ ಹುಡುಗರಿಗೆ ಏನ್ ವ್ಯತ್ಯಾಸ ಅಂದ್ರ, ಅಜ್ಜವರ ನಾವು ಕಟ್ಟಿ ಕೂತ್ಕೊಂಡಿಲ್ಲ ಬಾರದು ಮಾತಾಡೋರಲ್ಲ, ನಮ್ಮೂರಿಗೆ ನೀವು ಬಂದಿರಿ ಅಂತ ಭಕ್ತಿ ಶ್ರದ್ಧೆಯಿಂದ ನಾವು ಬರಮಾಡಿಕೊಂಡು ಅಷ್ಟೇ ಗೌರವಿತವಾಗಿ ಕಳಿಸ್ಬರ್ತೇವೆ ಅನ್ನುವಂತ ಹುಡುಗರು ಈ ಊರಿನ ಹುಡುಗರು, ಈ ಊರಿನ ಎಲ್ಲ ಚರಣ ಬಾಂಧವರು. ಅತ್ಯಂತ ಖುಷಿ, ಅಭಿಮಾನ ನನಗೆ. ಇದನ್ನ ಮನಪೂರ್ವಕವಾಗಿ ಹೇಳಾಕತ್ತೀನಿ. ಹೊಗಳೋದಕ್ಕ ನನ್ನ ದೇವರ ಅಲ್ಲಿಗೆ ಹೊಗಳಾಕಂತೂ ಬರಂಗಿಲ್ಲ, ಯಾರನ್ನ ಮುಖಸ್ತುತಿ ಮಾಡಕ್ ನನಗೆ ಬರಂಗಿಲ್ಲ. ನಾ ಆ ಕೆಟಗರಿ ಮನುಷ್ಯನೂ ಅಲ್ಲ. ಇದ್ದಿದ್ದನ್ನು ಇದ್ದಂಗೆ ಹೇಳಾಕತ್ತೀನಿ. ಅಷ್ಟು ಪ್ರಭಾವ ಈ ಊರೊಳಗ ಭಕ್ತರಲ್ಲಿ ಆಗಿದೆ. ಕೆಲವೊಂದ್ ಸಾರಿ ಅವಾಗ ನೀವು ಬಹಳ ಜನ ಅದೀರಿ, ನೀವು ತಿಳಿತದೆ ಹಬ್ಬ ಹರಿದಿನ ಅಂತ ಅಡಿಗೆ ಮಾಡಿರ್ತೀರಲ್ಲ, ಹಬ್ಬ ಹರಿದಿನ ಅಂತ ಅಡಿಗೆ ಮಾಡಿರ್ತಕ್ಕಂಥ ಅಡಿಗೆಯನ್ನ ಮಕ್ಕಳು, ಯಜಮಾನರು, ಮನೆಯಾಗ ಹಿರಿಯರು, ಬೀಗರು ಬಿಜ್ಜರು ಬಂದಿರ್ತಾರಲ್ಲ, ಹೊಟ್ಟೆ ತುಂಬ ಅಡಿಗೆ ಊಟ ಮಾಡಿ, ಹೊಟ್ಟೆ ತುಂಬ ಅಡಿಗೆ ಊಟ ಮಾಡಿ ಆ ಮಾಡಿರ್ತಕ್ಕಂಥ ಅಡಿಗೆ ಕುಲ್ಲ ಆಯ್ತ. ಹಂಗ ಇವರು ಹೊಲಕ್ಕೆ ಹೋಗಿ ಬ್ಯಾಸಿಗೆ ಒಳಗೆ ಹರಿ ಬಂದಿರ್ತಾರ, ಮುಂಗಾರು ಮಳಿ ಬರುದನ್ನ ಕಾಯ್ತಿರ್ತಾರ, ಮತ್ತ ಅದನ್ನ ರಂಟಿ ಹೊಡಿತಾರ, ಕುಂಟಿ ಹೊಡಿತಾರ, ಬೀಜ ತಗೊಂಡ್ಬರ್ತಾರ, ಗೊಬ್ಬರ ತಗೊಂಡ್ಬರ್ತಾರ, ಹೋಗಿ ಬಿಚ್ಚಿ ಬರ್ತಾರ. ಮುಂದ್ ಬಂದ್ ವಾರ ಆಗಿರ್ತತಿ, ಹೋಗಿ ಬದುವಿನ ಮೇಲೆ ನಿಂತುಕೊಂಡು ಆ ಬೆಳೆದಿರ್ತಕ್ಕಂತ ಬೆಳೆಯನ್ನ ಏನ್ ಹಿಂಗ ಒಂದ್ ಮೂಗು ಹೊರಗೆ ತಗೊಂಡ್ಬಂದಿರ್ತಕ್ಕಲ್ಲ ಭೂಮಿಯಿಂದ ಆ ಮೊಳಕೆಯನ್ನ ನೋಡಿದ ತಕ್ಷಣ ಅವರ ಹಸದ ಹೊಟ್ಟೆ ತುಂಬದಂಗ ಆಗತ್ತ. ಏನ್ ಬ್ಯಾಸಿಗ್ಯಾಗ ಬೆವರು ತುರಿಸಿ ದುಡಿದಿರ್ತಾರಲ್ಲ, ಅದಕ್ಕೆಲ್ಲ ಇನ್ನು ಕೆಲವು ದಿವಸದೊಳಗ ಫಲ ಸಿಗ್ತೈತೆ ಅಂತ ಅವ್ರು ಹೆಂಗ ಖುಷಿ ಪಡ್ತಾರೋ, ಮಾಡಿದ ಅಡಿಗೆ ಊಟ ಮಾಡಿದ್ರೆ ನೀವ್ ಹೆಂಗ ಖುಷಿ ಪಡ್ತೀರಲ್ಲ. ಗೊತ್ತು ಗುಣಾಚಾರ ಇಲ್ಲಾರ್ದಂತ ಊರಿಗೆ ಬಂದು ವಿಶ್ವಾಸ ಇಂಥ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಸಕ್ಸಸ್ ಆಯ್ತಂದ್ರೆ ನನ್ನಂತ ಸ್ವಾಮೀಜಿಗೆ ಹಂಡ ಹಾಲು ಕೊಡೋದಕ್ಕೆ ಸಂತೋಷ ಆಗತ್ತೆ, ಹಸದ ಹೊಟ್ಟೆ ತುಂಬದಂಗ ಆಗತ್ತೆ. ಬಹುಶಃ ಅಂತ ಒಂದು ಅಪರೂಪದ ಕ್ಷಣಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ. ಹಿಂಗಾಗಿ ನನಗ ಮಾತಿನ ಕೊರತೆ ಅನ್ಸಾಕತ್ತೈತಿ, ಹೃದಯ ತುಂಬಿ ಬರಾಕತ್ತೈತಿ. ಎಷ್ಟು ಗೌರವಿಸ್ಬೇಕು, ಎಷ್ಟು ಹೊಗಳಬೇಕು ನಿಮ್ಮನ್ನ. ನಾನು ಮನೆಗೆ ಹೋದಾಗ ತಮಾಷೆ ಮಾಡ್ಕೊಂಡು ಹೇಳ್ತಿದ್ದೆ, ಅವರ ಕಾರ್ಯಕ್ರಮಕ್ಕೆ ಬರಾಕತ್ತಿರಿಲ್ಲೋ ಅಪರ ಪ್ರತಿ ದಿವಸ ಬರ್ತೀವ್ರಿ, ನಿನ್ನೇನ್ ಅಡಿಗೆ ಮಾಡಿದ್ರು ಹೇಳ್ರಿ, ಅಡಿಗೆ ಮಾಡಿ ಏನ್ ಊಟ ಮಾಡಿದ್ರು ಅದನ್ನ ಹೇಳ್ತಿದ್ರು, ಏನ್ ಹೇಳ್ರಿ ಅದನ್ನು ಹೇಳ್ತಿದ್ರು. ಮತ್ ಮುಂದ ಯಾವಾಗ ಜೋಯಿಸರಳ್ಳಿ ಬರುದು ಅಂತ ನಾ ಕೇಳಿದಾಗ ಅವ್ರು ಅಂತಿದ್ರು, ಯಪ್ಪ ನೀವ್ ಯಾವಾಗ ನಮಗ ಬಾ ಅಂತಿರಲ್ಲ ಅವತ್ತಿಗೆ ಊರ ನಾವ್ ಇಲ್ಲಿಂದ ಏನು ಸದ್ಭಾವ ಬುತ್ತಿ ಅನ್ನೋದನ್ನ ಕಟ್ಕೊಂಡು ನಾವು ಮಾಡಿರ್ತಕ್ಕಂಥ ಅಡಿಗೆಯನ್ನ ಜೋಯಿಸರಳ್ಳಿ ಭಕ್ತರಿಗೆ ಉಣಿಸಿ ಕುಮಾರಪ್ಪ ಹಾಡಿ ಬೆಳೆದಿರ್ತಕ್ಕಂಥ ಜಾಗನ ಕೈ ಮುಟ್ಟಿ ನಮಸ್ಕಾರ ಮಾಡಿ ಪುಣ್ಯ ಪಡ್ಕೊಂಡು ಬರ್ತೀವಪ್ಪ, ನೀವ್ ಯಾವಾಗ ಕರಿತೀರಿ ಹೇಳಿ ಬರ್ತೀವಿ ನಾವು ಅಂತ ತಾಯಂದೆ ಹೇಳುವಾಗ ಇನ್ನೇನ್ ಬೇಕು ನನಗೆ, ಇನ್ನೇನ್ ಬೇಕು? ಕೂಡಿ ಉಂಡರೆ ಸ್ವರ್ಗ ಸುಖ ಅಂತ ಕೇಳ್ತೇವಲ್ಲ,